ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬಿಗ್ ಅನೌನ್ಸ್ಮೆಂಟ್ ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಬಂದಿದ್ದೀನಿ. ಸೊ ಬಿಗ್ ಅನೌನ್ಸ್ಮೆಂಟ್ ಬಂದ್ಬಿಟ್ಟು ಸೊ ತಮಿಳ್ ಫ್ಯಾನ್ಸಿಗೆ ಇದೊಂಥರ ಒಳ್ಳೆ ಗುಡ್ ನ್ಯೂಸು ಇದೆ, ಜೊತೆಗೆ ಬ್ಯಾಡ್ ನ್ಯೂಸ್ ಕೂಡ ಆಗಿದೆ. ಸೊ ಗುಡ್ ನ್ಯೂಸ್ ಬಂದು ತಲಪತಿ ಅವ್ರದ್ದು ತಲಪತಿ 69th ಅನ್ನೋ ಹೊಸ ಮೂವಿ ರಿಲೀಸ್ ಆಗ್ತಿದೆ. ಅದನ್ನು 2025ಗೆ. ಆದರೆ ಅದರದ್ದು ಜಸ್ಟ್ ಅನೌನ್ಸ್ಮೆಂಟ್ ಇದೆ. ಮೂವಿ ನೇಮ್ ಬಂದ್ಬಿಟ್ಟು ತಲಪತಿ 69th ಅಂತ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇದು ತಲಪತಿ ವಿಜಯ್ ಅವ್ರದ್ದು 69th ಮೂವಿ. ಮತ್ತು ಬ್ಯಾಡ್ ನ್ಯೂಸ್ ಬಂದು ಇದು ತಲಪತಿ ವಿಜಯ್ ಅವ್ರದ್ದು ಲಾಸ್ಟ್ ಮೂವಿ ಆಗಿರುತ್ತೆ. ಯಾಕಂದರೆ ಡಿಸಿಷನ್ ಬಂದ್ಬಿಟ್ಟು ತಲಪತಿ ವಿಜಯ್ ಅವ್ರು ತೊಗೊಂಡಿರೋದು. ಸೊ ಅವರು ಅಪ್ಕಮಿಂಗ್ ಫ್ಯೂಚರ್ ಸ್ಟೆಪ್ಸ್ ಅವ್ರದ್ದು ಬಂದ್ಬಿಟ್ಟು ಪೊಲಿಟಿಕಲ್ಸ್ ಕಡೆ ಇರುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಅವ್ರದ್ದು ಮೂವಿ ಬಂದ್ಬಿಟ್ಟು ಇದು ಲಾಸ್ಟ್ ಮೂವಿ ಆಗಿರುತ್ತೆ, ಲಾಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಹೇಳಿ ಎಲ್ಲ ನಮ್ಮ ತಮಿಳಲ್ಲಿ ವಿಜಯ್ ಫ್ಯಾನ್ಸ್, ಬರೀ ತಮಿಳಲ್ಲಿ ಮಾತ್ರ ವಿಜಯ್ ಫ್ಯಾನ್ಸ್ ಇಲ್ಲ. ಸೊ ಆ್ಯಕ್ಚುಲಿ ಫ್ಯಾನ್ ಬೇಸ್ ಬಂದು ಅವ್ರದ್ದು ಹಿಟ್ ಮೂವಿ ಒಂದೊಂದು ಯಾವ್ದು ಇದೆಯಲ್ಲ ಅದನ್ನೆಲ್ಲ ನೋಡಿ ಸೊ ಕನ್ನಡದವ್ರಿಗೂ ಇಷ್ಟ ಆಗಿರುತ್ತೆ, ತೆಲುಗುವ್ರಿಗೂ ಇಷ್ಟ ಆಗಿರುತ್ತೆ, ಹಿಂದಿಯವ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಸೊ ಅದಕ್ಕೆ ಅವರು ವಿಜಯ್ ತಲಪತಿ ಆಲ್ರೌಂಡರ್ ಆಗಿರೋದು. ಮತ್ತು ಅವ್ರದ್ದು ಲಾಸ್ಟ್ ಮೂವಿ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ ಅವ್ರ ಫ್ಯಾನ್ಸ್ ಎಲ್ಲ. ಸೊ ಅದೇ ಒಂದು ಲವ್ವಿಂದ ನಮ್ಮ ತಲಪತಿ 69th ಅನೌನ್ಸ್ಮೆಂಟ್ದು ಒಂದು ವಿಡಿಯೋ ರಿಲೀಸ್ ಆಗಿದೆ. ಸೊ ಆ ವಿಡಿಯೋಗೆ ರಿಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ನೋಡೋಣ. डेमोक्रेसी क्या है? ये डेमोक्रेसी जब तक हमारे देश में करप्ट पुलिस वाले, सरकारी ऑफिसर्स और राजनेता रहेंगे, तब तक ट्रू डेमोक्रेसी इंडिया में कभी नहीं बन पाएगी. और आज तक जिस किसी ने भी इनके सामने आवाज उठाई वो या तो कहीं गायब हो गया या फिर इन सब ने उसको मार दिया. लेकिन अब नहीं, क्योंकि मेरे होते हुए अब ये सब और नहीं चलेगा. कोई एक आवाज उठाएगा तो उसको दबा दिया जाएगा. लेकिन जब इंडिया के करोड़ों लोग मिलकर आवाज उठाएंगे तो किन किन को दबाएंगे ये लोग. और अगर फिर भी किसी ने कोशिश करी तो उसको मैं संभाल लूंगा. ಸೊ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಟ್ರೇಲರ್ ಬಗ್ಗೆ ಅಲ್ಲ, ಅದು ಒಂದು ಲಾಸ್ಟ್ ಮೂವಿ ಅಂತ ಹೇಳಿ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ ಅಷ್ಟೇ. ಬಿಕಾಸ್ ಆ ಥರ ಮೂವೀಸ್ ನೋಡೋಕ್ಕೆ ಸಿಗೋದು ಏನಕ್ಕಂದರೆ ಓವರ್ ಆಲ್ ಫ್ಯಾಮಿಲಿ ನೋಡ್ತಿದ್ರು ಯಾವತ್ತೂ ನಮ್ಮ ತಲಪತಿ ವಿಜಯ್ ಅವ್ರ ಮೂವಿನ. ಸೊ ಅವರೆಲ್ಲರೂ ಮಿಸ್ ಮಾಡ್ಕೋತಾರೆ ಅಂತ ನನಗೆ ಗೊತ್ತು. ನನಗಂತೂ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ಲಾಸ್ಟ್ ಮೂವಿ ಅಲ್ವಾ, ಇನ್ನು ಮೂವಿ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಅವ್ರದ್ದು ಒಂದು ಪೊಲಿಟಿಕಲ್ ಲೈಫಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡೋಣ, ಸಪೋರ್ಟ್ ಮಾಡ್ತಾ ಇರೋಣ. ಅವರು ಹಾಗೆ ಗ್ರೋ ಆಗ್ತಾ ಇರಲಿ. ಮತ್ತು ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ವಿಜಯ್ ತಲಪತಿ ಅವರು ಇದರಲ್ಲೂ ಕೂಡ ಒಂದು ಪೊಲಿಟಿಷಿಯನ್ ಥರ ಇರೋ ರೋಲಲ್ಲಿ ಕಾಣಿಸ್ಕೊತಿದ್ದಾರೆ ಅನಿಸುತ್ತೆ. ಸೊ ಅವರು ನೆಕ್ಸ್ಟ್ ಮೂವ್ ಏನಿದೆ ಅಂತ ಡೈರೆಕ್ಟರ್ ಬಂದು ಶೋ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ವಿನೋದ್ ಅವರು, ನಮ್ಮ ವಿಜಯ್ ಅವ್ರನ್ನ. ಸೊ ಅವರು ನೆಕ್ಸ್ಟ್ ಮೂವ್ ಏನಿದೆ ಅಂತ ಈ ಮೂವಿ ಮೂಲಕನೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೇನೋ. ನನಗೇನೋ ಈ ಮೂವಿ ಟ್ರೇಲರಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿದ್ನಲ್ಲ, ಸೊ ಅದರಲ್ಲಿ ಅದೇ ಥರ ಅನಿಸ್ತು. ನಾನು ಹೇಳ್ದಾಗೆ ಈ ಫಿಲಮಲ್ಲಿ ನಮ್ಮ ವಿಜಯ್ ಸರ್ ಅವರ ಇಂಟ್ರೋ ಬಂದು ರೋಲ್ ಆಗಿ ಪೊಲಿಟಿಕಲ್ ಲೀಡ್ ರೋಲ್ ಆಗಿ ಅಭಿನಯಿಸ್ತಿದ್ದಾರೆ. ಜೊತೆಗೆ ವಿಜಯ್ ಅವರು, ಶಮಂತಾ ಅವರು, ಜೊತೆಗೆ ಮಮಿತಾ ಬೈಜು ಅವರು ಮತ್ತು ಪ್ರಕಾಶ್ ರೈ ಅವರು ಕಾಣಿಸ್ಕೊತಿದ್ದಾರೆ. ಮತ್ತು ಈ ಟ್ರೇಲರು ಅಂದರೆ ಇನ್ನು ಓವರ್ ಆಲ್ ಮೂವಿನೂ ಎಲ್ಲ ಇನ್ನೂ ಒಂದು ದೊಡ್ಡ ಟ್ರೇಲರ್ ಕೂಡ ಅಲ್ಲ, ಇದು ಜಸ್ಟ್ ಟೀಸರ್ ಅಷ್ಟೇ, ಇಂಟ್ರೊಡಕ್ಷನ್ ಅಂತಾರಲ್ಲ. ಸೊ ಆ ರೀತಿ ಅನಿಸುತ್ತೆ. ಅದರದ್ದು ಕೆಲವು ಸೀನ್ಸ್ಗಳು ಮಾತ್ರ ಬಂದು ಅವರು ಮುಂದೆ ಪೊಲಿಟಿಷಿಯನ್ ಆಗಿ ಸೊ ನಮ್ಮ ದೇಶನ ಯಾವ ಥರ ಡೆವಲಪ್ ಮಾಡ್ಬೋದು ಆ ಥರ, ಮತ್ತು ಏನೋ ಕೆಟ್ಟದೆಲ್ಲ ನಡೀತಿದೆ ಅದನ್ನೆಲ್ಲ ಯಾವ ಥರ ಬದಲಾಯಿಸ್ಬೋದು, ಮತ್ತು ಆ ಥರ ಏನಾದರೂ ಮೂವಿಯಲ್ಲಿ ನಡೆಯೋ ಥರ ನಮ್ಮ ರಿಯಲ್ ಲೈಫ್ ಅದು ನಡೆದ್ರೆ
ಹೇಗಿರುತ್ತೋ ಏನೋ. ಸೊ ಅವರು ಪೊಲಿಟಿಷಿಯನ್ ಆದಮೇಲೆ ಗೊತ್ತಾಗೋದು. ಹಾಗೆ ಎಲ್ಲರೂ ನಮ್ಮ ವಿಜಯ್ ತಲಪತಿ ಅವರ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ. ಯಾವತ್ತಿದ್ರು ಅವರು ಮೂವಿಯಲ್ಲಿದ್ದರು, ಅವರು ದೊಡ್ಡ ಪೊಲಿಟಿಷಿಯನ್ ಆದರು, ಅವ್ರು ಎಲೆಕ್ಷನ್ಗೆ ನಿಂತ್ಕೊಂಡಾಗ ನಾವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ. ನೀವು ಕೂಡ ಎಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ನನಗೂ ಗೊತ್ತು ಅವರಿಗೆ ಇರೋ ಫ್ಯಾನ್ ಬೇಸು ಸ್ವಲ್ಪ ಅಲ್ಲ, ಜಾಸ್ತಿ ಅಲ್ಲ, ಜಾಸ್ತಿನೂ ಅಲ್ಲ, ತುಂಬ ಜಾಸ್ತಿ. ಸೊ ಎಲ್ಲರದ್ದು ಲವ್ ಆ್ಯಂಡ್ ರೆಸ್ಪೆಕ್ಟ್ ನಮ್ಮ ವಿಜಯ್ ತಲಪತಿ ಅವ್ರ ಮೇಲೆ ಇದ್ದೇ ಇರುತ್ತೆ. ನೀವು ಯಾರಿಗೂ ಗೊತ್ತಿದ್ದಂಗೆ ಈ ಟ್ರೈಲರ್ ನೋಡಿ ನಮಗೆ ಅನಿಸಿದೆ ಏನಂತ ಹೇಳಿದ್ರೆ ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಸೊ ನಮ್ಮ ವಿನೋದ್ ಅವರು ಡೈರೆಕ್ಟ್ ಮಾಡಿದ್ರು ಈ ಸಿನಿಮಾ ಇನ್ನು ಫುಲ್ ಸಕ್ಸಸ್ಫುಲ್ ಕಾಣಲಿ ಅಂತ ಹೇಳ್ತಾ ವಿಜಯ್ ತಲಪತಿಯವರ 69th ಟೀಸರ್ಗೆ ರಿಯಾಕ್ಷನ್ ಮಾಡಿರೋ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಮುಂದೆ ಇದೇ ರೀತಿ ಹೊಸ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ, ನಿಮಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ ಮತ್ತು ರಿಯಾಕ್ಟ್ ಮಾಡ್ತಿರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Thank you so much guys. Have a great day. Bye bye.